ಇಮ್ಯಾಜಿನ್ ಮಾಡಿ, ಒಬ್ಬ ಹುಡುಗ ಅವ್ನ ಸ್ಕೂಲಲ್ಲಿ ಓದೋ ಟೈಮಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ. ಹಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಮಾರ್ಕ್ಸ್ನ ತೊಗೊತಿರ್ತಾನೆ. ಎಲ್ಲ ಟೀಚರ್ಸ್ ಹತ್ರನೂ ಗುಡ್ ಬಾಯ್ ಅಂತ ಅನ್ನಿಸ್ಕೊಂಡಿರ್ತಾನೆ. ಸೊ ಅದೇ ಹುಡುಗ ಕಾಲೇಜಿಗೆ ಸೇರಿದ ತಕ್ಷಣ ಓದೋದು ಕಮ್ಮಿ ಮಾಡ್ತಾನೆ, ಕಾಲೇಜ್ನ ಬಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತು ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ನ ಕಲಿತಾ ಹೋಗ್ತಾನೆ. ಹಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಮಾರ್ಕ್ಸ್ ತೊಗೊತಿದ್ದ ಅದೇ ಹುಡುಗ ಕಾಲೇಜಿಗೆ ಸೇರಿದ ತಕ್ಷಣ ಬ್ಯಾಕ್ಲಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಅವನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಇದ್ದಿದ್ದು ಅದೇ ಹುಡುಗ ಕಾಲೇಜಿಗೆ ಸೇರಿದ ತಕ್ಷಣ ಯಾಕೆ ಆ ಥರ ಆದ? ಆ ಹುಡುಗ ಆ ಥರ ಹಾಳಾಗೋದಕ್ಕೆ ಅವ್ನು ಸೇರಿದ ಕಾಲೇಜ್ ಕಾರಣನ ಅಥವಾ ಆ ಹುಡುಗನೇ ಕಾರಣನ? ನಿಜ ಹೇಳ್ಬೇಕಂದ್ರೆ ಆ ಹುಡುಗ ಹಾಳಾಗೋದಕ್ಕೆ ಆ ಹುಡುಗನೂ ಕಾರಣ ಅಲ್ಲ, ಅಥವಾ ಅವ್ನು ಸೇರ್ಕೊಂಡಂಥ ಕಾಲೇಜು ಕಾರಣ ಅಲ್ಲ. ಇಲ್ಲಿ ನಿಜವಾದ ಕಾರಣ ಏನಂದರೆ ಆ ಹುಡುಗನ ಸುತ್ತಮುತ್ತ ಅವ್ನು ಕ್ರಿಯೇಟ್ ಮಾಡ್ಕೊಂಡಂಥ ಎನ್ವಿರಾನ್ಮೆಂಟ್. ಹಾಗಿದ್ರೆ ಈ ಎನ್ವಿರಾನ್ಮೆಂಟು ನಮಗೆ ನಮ್ಮ ಲೈಫಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಆ್ಯಕ್ಟಿವಿಟೀಸ್ ಮತ್ತು ನಾವು ಡೈಲಿ ಮಾಡೋ ಆ್ಯಕ್ಟಿವಿಟೀಸ್ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಹಾಗಿದ್ರೆ ಈ ಎನ್ವಿರಾನ್ಮೆಂಟ್ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು, ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ್ಕೊಂಡಿರ್ತಾರೆ ನನ್ನ ಲೈಫಲ್ಲಿ ದೊಡ್ಡ ಎನಿಮಿ ಏನಂದರೆ ಅದು ನನ್ನ ಲೇಸಿನೆಸ್ಸು. ನಾನು ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆ ಕೆಲಸನ ಮಾಡೋದಕ್ಕಾಗೋದಿಲ್ಲ ಅಂತ. ಆದರೆ ನನ್ನ ಪ್ರಕಾರ ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಎನಿಮಿ ಏನಂದರೆ ಅದು ನಮ್ಮ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಬ್ರೈನು ಸಹ ಅದೇ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಬ್ರೈನು ಯಾವಾಗಲೂ ನಮಗೆ ಈಸಿ ಕೆಲಸನ ಮಾಡೋದಕ್ಕೆ ಹೇಳ್ತಾ ಇರುತ್ತೆ ಹೊರತು ಯಾವುದನ್ನು ರಿಸ್ಕ್ ತೊಗೊಳ್ಳೋದನ್ನ ಹೇಳೇ ಕೊಟ್ಟಿರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮುಂದೆ ಮೊಬೈಲು ಅಥವಾ ಇನ್ನೊಂದು ಬುಕ್ನ ಇಡಿ, ಯಾವಾಗಲೂ ನಮ್ಮ ಬ್ರೈನು ಮೊಬೈಲ್ನ ತಗೋ ಅಂತ ಹೇಳುತ್ತೆ ಹೊರತು ಬುಕ್ನ ತೊಗೊಂಡು 2 ಪೇಜ್ ಓದು ಅಂತ ಹೇಳೋದಿಲ್ಲ. ಯಾಕಂದರೆ ನಾವಿಲ್ಲಿ ಮೊಬೈಲ್ನ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಎನರ್ಜಿನ ನಾವು ಯೂಸ್ ಮಾಡ್ತಿರೋದಿಲ್ಲ. ಆದರೆ ನಾವು ಬುಕ್ ಓದಬೇಕು ಅಂದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತು ನಾವು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನಾವು ಓದಬೇಕಾಗಿರುತ್ತೆ. ಇದಕ್ಕೆ ತುಂಬ ಎನರ್ಜಿ ರಿಕ್ವೈರ್ಡ್ ಇರೋದ್ರಿಂದ ನಮ್ಮ ಬ್ರೈನು ಯಾವಾಗಲೂ ಬುಕ್ ಓದೋದಕ್ಕೆ ನಮಗೆ ಹೇಳೋದೇ ಇಲ್ಲ ಅಂತ. ಇದು ನಮ್ಮ ಬ್ರೈನು ತಪ್ಪಲ್ಲ, ಅಥವಾ ಇದು ನಮ್ಮ ತಪ್ಪಲ್ಲ. ಏಕೆಂದರೆ ನಮ್ಮ ಬಾಡಿ, ನಮ್ಮ ಬ್ರೈನು ಡಿಸೈನ್ ಆಗಿರೋದೇ ಈ ರೀತಿ. ಏಕೆಂದರೆ ನಮ್ಮ ಬ್ರೈನ್ ಯಾವಾಗಲೂ ನಮ್ಮ ಎನರ್ಜಿನ ಸೇವ್ ಮಾಡೋದಕ್ಕೆ ನೋಡುತ್ತೆ ಹೊರತು ಯಾವಾಗಲೂ ಅದನ್ನು ಖರ್ಚು ಮಾಡಬೇಕು ಅಂತ ಹೇಳೋದಿಲ್ಲ. ನಾವು ಡೈಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಹೊಸ ಹ್ಯಾಬಿಟ್ಗಳು ಮತ್ತು ನಾವು ಈಗ ಆಲ್ರೆಡಿ ಮಾಡ್ತಾರೋ ಹ್ಯಾಬಿಟ್ಗಳು, ಅದ್ರ ಜೊತೆ ನಮ್ಮ ಎನ್ವಿರಾನ್ಮೆಂಟು ಹೇಗೆ ಲಿಂಕ್ ಆಗಿದೆ ನೋಡೋಣ. ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ, ಈ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ ಅನ್ನೋ ವರ್ಡು ನಿಮಗೆ ನೆನಪಾಗೋದೆ ಫಾರೆಸ್ಟು, ಪೊಲ್ಯೂಷನ್, ಈ ಥರ ವರ್ಡ್ಗಳೇ ನಿಮಗೆ ನೆನಪಾಗುತ್ತೆ. ಆದರೆ ಇಲ್ಲಿ ನಾನು ಮಾತಾಡ್ತಿರೋ ಎನ್ವಿರಾನ್ಮೆಂಟು ನಮ್ಮ ಸುತ್ತಮುತ್ತ ಕಾಣಿಸೋ ಐಟಮ್ಗಳು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಯೂಸ್ ಮಾಡೋ ಮೊಬೈಲು, ನಮ್ಮ ಮನೇಲಿರೋ ಟಿ ವಿ, ಅಥವಾ ನಾವು ಡೈಲಿ ಎಷ್ಟು ಜನನ ಮೀಟ್ ಆಗ್ತೀರಿ, ಮತ್ತು ಆ ಪರ್ಸನ್ ಕ್ಯಾರೆಕ್ಟರ್ಸು, ಅಥವಾ ನಮ್ಮ ಮೊಬೈಲಲ್ಲಿರೋ ಆ್ಯಪ್ಸು, ಮತ್ತು ನಾವು ಯಾವ ಆ್ಯಪ್ನ ಡೈಲಿ ಯೂಸ್ ಮಾಡ್ತೀರಿ, ಎಷ್ಟು ಅವರು ನಾವು ಅದರಲ್ಲಿ ಸ್ಪೆಂಡ್ ಮಾಡ್ತೀರಿ, ಅದು ಸಹ ನಮ್ಮ ಎನ್ವಿರಾನ್ಮೆಂಟೇ ಆಗಿರುತ್ತೆ. ಯಾಕೆಂದರೆ ನಾವು ಆ ಎನ್ವಿರಾನ್ಮೆಂಟ್ ಒಳಗೆ ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋ ಎನ್ವಿರಾನ್ಮೆಂಟ್ ಇದಕ್ಕೆ ರಿಲೇಟ್ ಆಗಿರುತ್ತೆ ಹೊರತು ನೀವು ಅಂದ್ಕೊಂಡಿರೋ ರೀತಿ ಫಾರೆಸ್ಟ್ ಆಗಲಿ, ಪೊಲ್ಯೂಷನ್ ಆಗಲಿ, ಅಥವಾ ಕ್ಲೈಮೇಟು, ಹಾಟು, ಕೂಲು, ಈ ಥರದ್ರ ಬಗ್ಗೆ ಅಲ್ಲ. ಏಕೆಂದರೆ ನಾವು ನಮ್ಮ ಸುತ್ತ ಯಾವ್ಯಾವ ಐಟಮ್ ನೋಡ್ತಿರೋ ಅವೆಲ್ಲನೂ ನಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ಲೈಕ್ ಯಾವ ರೀತಿ ಅಂದರೆ, ಈಗ ನಿಮ್ಮ ಮೊಬೈಲು ನಿಮ್ಮ ಪಾಕೆಟ್ ಒಳಗಿತ್ತು ಅಂದರೆ ಯಾವಾಗಲೂ ಈಗ ಅದಕ್ಕೊಂದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನಿಮಗೆ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ, ನೋಟಿಫಿಕೇಷನ್ ಬಂದಿದೆ, ಓಪನ್ ಮಾಡಿ ನೋಡು, ಮೊಬೈಲ್ನ ಯೂಸ್ ಮಾಡು ಅಂತ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಅದೇ ರೀತಿ ನೀವು ಓದ್ತಾ ಇರ್ತೀರ, ನೀವು ಪಕ್ಕದಲ್ಲಿ ಯಾವುದೋ ಒಂದು ತಿನ್ನುವಂಥ ಐಟಮ್ ನೋಡಿರಿ, ಅದು ಒಂದು ಚಾಕ್ಲೇಟ್ ಆಗಿರ್ಬೋದು ಅಥವಾ ಬಿಸ್ಕೆಟ್ ಆಗಿರ್ಬೋದು, ನೀವು ಅದನ್ನು ನೋಡ್ತಿದ್ದಂಗೆ ನಿಮಗೆ ಹೊಟ್ಟೆ ಹಸ್ವಾಗಿಲ್ಲ ಅಂದ್ರೂ ನೀವು ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನಿಮಗೆ ಯಾವುದೋ ಒಂದು ಕೂಲ್ ಡ್ರಿಂಕ್ಸ್ನ ತಂದು ಮುಂದೆ ಇಟ್ಟರು, ನಿಮಗೆ ಆ ಟೈಮಲ್ಲಿ ನೀರು ಕುಡಿಯಬೇಕು ಅಥವಾ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾ ಇರೋದಿಲ್ಲ, ಆದರೂ ನಿಮ್ಮ ಎದುರುಗಡೆ ಜ್ಯೂಸ್ ಇದೆ ಅಂತ ನೀವು ಅದನ್ನು ಕುಡಿತೀರ. ಹೀಗೆ ನಾವು ಮಾಡೋ ಪ್ರತಿಯೊಂದು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸು ನಾವು ಅದನ್ನು ಅಬ್ಸರ್ವೇ ಮಾಡೋದಿಲ್ಲ, ಆದರೂ ನಾವು ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತೀರಿ. ಅದು ಏಕೆಂದರೆ ನಾವು ಅದನ್ನು ಯೋಚನೆ ಮಾಡಿ ಮಾಡೋದಿಲ್ಲ, ಅದು ನಮ್ಮ ಕಣ್ಣು ಎದುರುಗಡೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತೀರಿ. ಈ ಎನ್ವಿರಾನ್ಮೆಂಟು ನಾವು ಮಾಡೋ ಕೆಲಸನ ಎಷ್ಟು ಪ್ರೊಡಕ್ಟಿವ್ ಆಗಿ ಮಾಡೋದ್ರ ಮೇಲೂ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಇಬ್ಬರು ಸ್ಟೂಡೆಂಟ್ಸ್ ಅವ್ರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಕೂತ್ಕೊತಾರೆ. ಸೊ ಒಬ್ಬ ಟೇಬಲ್ ಮೇಲೆ ಅವನು ಸ್ಟಡಿ ಮೆಟೀರಿಯಲ್ಸ್ನ ಇಟ್ಕೊತಾನೆ, ಮತ್ತು ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು, ಒಂದು ನೋಟ್ಬುಕ್ಕು, ಒಂದು ಪೆನ್ನ ಇಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಮೊಬೈಲ್ನ ಅವನು ಸ್ವಿಚ್ ಆಫ್ ಮಾಡಿ ಅವನಿಂದ ದೂರ ಇಟ್ಟಿರ್ತಾನೆ. ಸೊ ಅವಾಗ ಏನು ಮಾಡ್ತಾನೆ ಅಂದರೆ, ಅವನ 100% ಕಾನ್ಸಂಟ್ರೇಟು ಅವ್ನ ಸ್ಟಡೀಸ್ ಮೇಲೆ ಹಾಕಿ 1 hour ಕಂಟಿನ್ಯೂಸ್ ಆಗಿ ಓದಿ 10 minutes ಬ್ರೇಕ್ನ ತೊಗೊಂಡು ಅವಾಗ ಅವನು ಮೊಬೈಲ್ನ ಯೂಸ್ ಮಾಡ್ತಾನೆ.
ಸೊ ಇಲ್ಲಿ ಏನು ಮಾಡಿರ್ತಾನೆ ಅಂದರೆ ಅವನು ಆ 1 ಅವರಲ್ಲಿ ಕಂಪ್ಲೀಟಾಗಿ ಅವನು ಏನು ಓದಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಾನೋ ಅದನ್ನು ಓದಿ ಕಂಪ್ಲೀಟ್ ಮಾಡಿರ್ತಾನೆ. ಸೊ ಅದೇ ಟೈಮಲ್ಲಿ ಇನ್ನೊಬ್ಬ ಹುಡುಗನು ಸೇಮ್ ಓದಬೇಕು ಅಂತಲೇ ಕೂತ್ಕೊಂಡಿರ್ತಾನೆ. ಆದರೆ ಇಲ್ಲಿ ಅವನು ಸ್ಟಡಿ ಮೆಟೀರಿಯಲ್ ಜೊತೆ ಅವ್ನ ಮೊಬೈಲ್ನೂ ಸಹ ಅವ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ನ ಮೊಬೈಲ್ಗೆ 5 ಮಿನಿಟ್ಸ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಆವಾಗ ಅವನು ಡಿಸ್ಟ್ರಾಕ್ಟ್ ಆಗ್ತಾನೆ. ಆ ಮೊಬೈಲಲ್ಲಿರೋ ನೋಟಿಫಿಕೇಶನ್ಗೆ ರಿಪ್ಲೈ ಮಾಡಿ ಆಮೇಲೆ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅವನು ಅವಾಗ ಏನು ಮಾಡ್ತಾನೆ, ಓದೋದ್ರಿಂದ ಕಾನ್ಸಂಟ್ರೇಷನ್ನ ತೆಗೆದು ಮೊಬೈಲ್ನ ನೋಡೋದಕ್ಕೆ ಯೂಸ್ ಮಾಡ್ತಾನೆ. ಸೊ ಮೊಬೈಲ್ಗೆ ರಿಪ್ಲೈ ಮಾಡ್ತಾನೆ. ಆವಾಗ ಅವನು ಇನ್ಸ್ಟಾಗ್ರಾಮ್ನ ನೋಡ್ತಾನೆ. ಆವಾಗ ಸ್ಕ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ರೀತಿ 5 ನಿಮಿಷ 10 ನಿಮಿಷ ಕಳೆಯುತ್ತೆ. ಮತ್ತೆ ಅವನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ. ಹೀಗೆ ಅವನು ಓದೋದು ಕಾನ್ಸಂಟ್ರೇಷನ್ನ ತೆಗೆದು ಮೊಬೈಲ್ನ ಯೂಸ್ ಮಾಡ್ತಾನೆ. ಹಾಗೆ ಅವನು ಆ 1 ಅವರ್ನ ಹಾಗೆ ಅವನು ಸ್ಪೆಂಡ್ ಮಾಡಿ ಅವನು ಏನು ಓದಬೇಕು ಅಂತ ಅಂದ್ಕೊಂಡಿರ್ತಾನೋ ಆ ಟಾರ್ಗೆಟ್ನ ಅವನು ಅಚೀವ್ ಮಾಡೋದಿಲ್ಲ. ಸೊ ಇಲ್ಲಿ ಅವರು ಇಬ್ಬರ ಮಧ್ಯೆ ಇರೋ ವ್ಯತ್ಯಾಸ ಏನಂದರೆ, ಒಬ್ಬ ಏನು ಮಾಡಿರ್ತಾನೆ, ಅವನು ಓದೋದಕ್ಕೆ ಏನು ಐಟಮ್ ಬೇಕೋ ಅದನ್ನು ಮಾತ್ರ ಅವನು ಇಟ್ಕೊಂಡು ಅವನ ಡಿಸ್ಟ್ರಾಕ್ಷನ್ ಐಟಮ್ಗಳು, ಫಾರ್ ಎಕ್ಸಾಂಪಲ್ ತಿನ್ನೋ ಸ್ನ್ಯಾಕ್ಸು ಮತ್ತು ಮೊಬೈಲು, ಹೀಗೆ ಅವನಿಗೆ ಯಾವುದು ಬೇಡ ಅನಿಸುತ್ತೋ ಅದನ್ನೆಲ್ಲ ದೂರ ಅವನು ಇಟ್ಟಿರ್ತಾನೆ. ಆದರೆ ಇನ್ನೊಬ್ಬ ಅವನ ಪಕ್ಕದಲ್ಲೇ ಎಲ್ಲ ಡಿಸ್ಟ್ರಾಕ್ಟಿವ್ ಐಟಮ್ಗಳನ್ನೂ ಇಟ್ಕೊಂಡಿರ್ತಾನೆ. ಸೊ ಅದು ಅವನಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ನೀನು ಓದೋದಕ್ಕಿಂತ ನನ್ನ ಯೂಸ್ ಮಾಡು, ನನ್ನ ಜಂಕ್ ಫುಡ್ಸ್ ಇತ್ತು ಅಂದರೆ ನನ್ನನ್ನು ತಿನ್ನು, ಈಗ ಲೈಕ್ ಇದೇ ರೀತಿ ಹೇಳ್ತಾ ಇರೋದ್ರಿಂದ ಅವನ ವರ್ಕ್ ಮೇಲೆ ಅವನು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಕೊನೆವರೆಗೂ ಅವನು ಏನು ಓದಬೇಕು ಅನ್ನೋ ಟಾರ್ಗೆಟ್ನ ಇಟ್ಕೊಂಡಿರ್ತಾನೋ ಅವನು ಅದನ್ನು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಎಕ್ಸಾಂಪಲ್ಲಿ ನಿಮ್ಮನ್ನು ನೀವೇ ಪ್ಲೇಸ್ ಮಾಡಿ ನೋಡಿ. ಇದರಲ್ಲಿ ನೀವು ಎಷ್ಟು ಸಲ ಈ ಥರ ಡಿಸ್ಟ್ರಾಕ್ಟ್ ಆಗಿ ನೀವು ಓದಬೇಕು ಅಂದ್ಕೊಂಡಿದ್ದಾಗ, ಅಥವಾ ನೀವೇನೋ ಒಂದು ಕೆಲಸ ಮಾಡೋ ಟೈಮಲ್ಲಿ ಈ ಥರ ಡಿಸ್ಟ್ರಾಕ್ಟ್ ಆಗಿ ಅರ್ಧ ಗಂಟೆ ಮಾಡೋ ಕೆಲಸನ 1 ಅವರ್ 2 ಅವರ್ ತನಕ ಟೈಮ್ ತೊಗೊಂಡು ಮಾಡಿದ್ದೀರಾ ಅಂತ, ಅಥವಾ ನೀವು ಓದೋ ಟೈಮಲ್ಲಿ ಈ ಥರ ಮೊಬೈಲ್ನ ಇಟ್ಕೊಂಡು ಒಂದು ಸಿಂಪಲ್ ಟಾಪಿಕ್ನ ಓದೋದಕ್ಕೂ ನೀವು 3 ಅವರ್ 4 ಅವರ್ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ ಅಂತ. ಜಸ್ಟ್ ನೀವು ಮಾಡಿರೋ ಯಾವ್ದಾದ್ರು ಹಿಂದೆ ಮಾಡಿರೋ ಕೆಲಸನ ನೀವೇ ಒಂದ್ಸಲಿ ರೀಕಾಲ್ ಮಾಡಿ. ಈಗ ನಿಮಗೊಂದು ಐಡಿಯಾ ಬಂದಿರುತ್ತೆ ಹೇಗೆ ನಮ್ಮ ಸುತ್ತ ಇರೋ ಎನ್ವಿರಾನ್ಮೆಂಟು ನಾವು ಮಾಡೋ ಡೈಲಿ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಅಂತ. ಅದು ಡೈರೆಕ್ಟ್ ಆಗಾದರೂ ಸರಿ, ಇಂಡೈರೆಕ್ಟ್ ಆಗಾದರೂ ಸರಿ. ಹಾಗಿದ್ರೆ ನಮ್ಮ ಎನ್ವಿರಾನ್ಮೆಂಟ್ನ ನಮ್ಮ ಹ್ಯಾಬಿಟ್ಸ್ಗೆ ತಕ್ಕಾಗೆ ಚೇಂಜ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ನಾವು ಯಾವ ಥರ ಚೇಂಜ್ ಆದರೆ ನಾವು ನಮ್ಮ ಹ್ಯಾಬಿಟ್ಸ್ನ ಈಸಿಯಾಗಿ ಇನ್ನೂ ಎಫರ್ಟ್ಲೆಸ್ ಆಗಿ ಮಾಡ್ಬೋದು, ಇವಾಗ ನೋಡೋಣ. ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡಬೇಕು ಅಂದರೆ ಏನೋ ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗ ಡೈಲಿ ಬುಕ್ ಓದೋ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವಿಲ್ಲಿ ಎಲ್ಲ ಬುಕ್ನು ಒಂದೇ ಸಲ ಓದಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಯಾವ ಬುಕ್ನ ಓದಬೇಕೋ ಆ ಬುಕ್ಕು ನಿಮಗೆ ಎವ್ರಿ ಡೇ ಕಾಣಿಸೋ ಥರ ಒಂದು ಪ್ಲೇಸಲ್ಲಿ ಇಟ್ಕೊಳ್ಳಿ. ಲೈಕ್ ನೀವು ಈಗ ಎವ್ರಿ ಡೇ ನೀವು ಸ್ಟಡಿ ಟೇಬಲ್ ಇತ್ತು ಅಂದರೆ ಆ ಸ್ಟಡಿ ಟೇಬಲಲ್ಲಿ ನೀವು ಯಾವ ಬುಕ್ನ ಓದಬೇಕು ಅಂದ್ಕೊಂಡಿದ್ರು ಅದನ್ನು ಟಾಪಲ್ಲಿ ಇಟ್ಟು ಅದು ನಿಮಗೆ ಡೈಲಿ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು, ಆ ಥರ ಇಟ್ಕೊಳ್ಳಿ. ಇಲ್ಲ ನೀವು ಅರ್ಲಿ ಮಾರ್ನಿಂಗ್ ಎದ್ದು ಜಾಗಿಂಗ್ ಹೋಗಬೇಕು ಅಂದರೆ ನಿಮ್ಮ ಬೆಡ್ ಪಕ್ಕದಲ್ಲೇ ಆ ಜಾಗಿಂಗಿಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಇಟ್ಕೊಳ್ಳಿ. ಲೈಕ್ ಜಾಗಿಂಗ್ ಡ್ರೆಸ್ ಆಗಿರಲಿ ಅಥವಾ ಜಾಗಿಂಗ್ ಶೂ ಆಗಿರಲಿ. ಅದನ್ನು ನೋಡಿದ ತಕ್ಷಣ ನಿಮಗೆ ನಾನು ಜಾಗಿಂಗ್ ಅನ್ನೋ ಹೊಸ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಸಿಗ್ನಲ್ಲು ನಿಮ್ಮ ಬ್ರೈನ್ಗೆ ಹೋದರೆ ಆಟೋಮೆಟಿಕ್ಕಾಗಿ ನೀವು ಆ ಜಾಬ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರೀತಿ ನಿಮಗೆ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನೀವೀಗ ಜಾಸ್ತಿ ಜಂಕ್ ಫುಡ್ಸ್ನ ತಿಂತಿದ್ರೆ ಆ ಜಂಕ್ ಫುಡ್ಸಿಂದ ನಿಮ್ಮ ಮನೇಲಿರೋ ಎಲ್ಲ ಜಂಕ್ ಫುಡ್ಸ್ನೂ ತೊಗೊಂಡು ಇವತ್ತೇ ಹೋಗಿ ಬಿಸಾಕಿ. ಅಥವಾ ನೀವು ಆ ಜಂಕ್ ಫುಡ್ನ ಆರ್ಡ್ರ್ ಮಾಡ್ತಿರೋ ಆ್ಯಪ್ಗಳಿತ್ತು ಅಂದರೆ ಆ ಆ್ಯಪ್ನ ಇವತ್ತೇ ಅನ್ಇನ್ಸ್ಟಾಲ್ ಮಾಡಿ. ಅಥವಾ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಏನೂ ಯೂಸ್ ಆಗ್ತಿಲ್ಲ ಅಂದರೆ ಇವತ್ತೇ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಸೊ ಇಲ್ಲ ನಿಮಗೆ ಅದ್ರ ಯೂಸ್ ಆಗ್ತಿದೆ ಅಂದರೆ ಪ್ರತಿ ಸಲ ಯೂಸ್ ಆದಮೇಲೂ ಅದರಿಂದ ನೀವು ಲಾಗೌಟ್ ಆಗಿ. ಯಾಕಂದರೆ ನೀವು ನೆಕ್ಸ್ಟ್ ಟೈಮು ಅನಿಸಿದ್ರು ನೀವು ಅದಕ್ಕೆ ಮತ್ತೆ ಲಾಗಿನ್ ಆಗಬೇಕು. ಆವಾಗ ನಿಮಗೆ ಅದು ಸ್ಟ್ರೆಸ್ ಫೀಲ್ ಆಗಿ ನೀವು ಅದರಿಂದ ಆಚೆ ಬರ್ತೀರಾ. ಅದೇ ರೀತಿ ನೀವೇನಾದರೂ ಸ್ಮೋಕ್ ಮಾಡ್ತಿದ್ದೀರಾ, ನಾನು ಸ್ಮೋಕಿಂಗ್ನ ಬಿಡಬೇಕು ಅಂದರೆ ನಿಮ್ಮ ಸುತ್ತಮುತ್ತ ಸ್ಮೋಕಿಂಗ್ ರಿಲೇಟೆಡ್ ನಿಮಗೆ ಏನೇನೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಮೋಕಿಂಗ್ ಇಮೇಜಸ್ ಆಗಿರಲಿ, ಇಲ್ಲ ನಿಮ್ಮ ಮನೇಲೆ ಸ್ಮೋಕ್ ಇದ್ರು ಅಂದರೆ ಸಿಗರೆಟ್ಗಳಿತ್ತು ಅಂದರೆ ಅದನ್ನೆಲ್ಲ ಇವತ್ತೇ ಬಿಸಾಕಿ. ಅಥವಾ ನಿಮಗೆ ಮ್ಯಾಚ್ ಬಾಕ್ಸ್ ಕಾಣಿಸಿದ ತಕ್ಷಣ ನಿಮಗೆ ಸ್ಮೋಕಿಂಗ್ ನೆನಪಾಗುತ್ತೆ ಅಂದರೆ ಇವತ್ತಿಂದ ಮ್ಯಾಚ್ ಬಾಕ್ಸ್ ಎಲ್ಲೆಲ್ಲಿ ಇರುತ್ತೋ ಅದನ್ನೆಲ್ಲನೂ ಒಂದು ಕಡೆ ಬಚ್ಚಿಟ್ಬಿಡಿ, ಮತ್ತು ಅದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಹೀಗೆ ನೀವು ಮಾಡೋ ಚಿಕ್ಕ ಚಿಕ್ಕ ಚೇಂಜಸ್ಸು ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಹೊಸದಾಗಿ ಕ್ರಿಯೇಟ್ ಮಾಡೋದು ಅಥವಾ ನಿಮ್ಮ ಹ್ಯಾಬಿಟ್ಸ್ನ ಕ್ಲೋಸ್ ಮಾಡೋದು ಎರಡೂ ನಿಮ್ಮ ಎನ್ವಿರಾನ್ಮೆಂಟ್ ಡಿಸೈನ್ ಮೇಲೆ ನಿಂತಿರುತ್ತೆ. ಸೊ ಇವತ್ತಿಂದನೇ ನಿಮ್ಮ ಎನ್ವಿರಾನ್ಮೆಂಟ್ನ ನಿಮ್ಮ ಹ್ಯಾಬಿಟ್ಗೆ ತಕ್ಕನಾಗೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಫೈನಲ್ ಏನಂದರೆ, ನೀವು ಯಾವುದೇ ಒಂದು ಹೊಸ ಹ್ಯಾಬಿಟ್ನ ಕಲಿಬೇಕಂದ್ರೆ ಆ ಹ್ಯಾಬಿಟಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಐಟಮ್ನ ನಿಮಗೆ ಡೈಲಿ ಕಾಣಿಸೋ ಥರ ಇಟ್ಕೊಳ್ಳಿ. ಅದೇ ರೀತಿ ನೀವು ಯಾವುದಾದ್ರೂ ಒಂದು ಹ್ಯಾಬಿಟ್ನ ಬಿಡಬೇಕು ಅಂತಿದ್ರೆ ಆ ಹ್ಯಾಬಿಟ್ನ ನೀವು ಏನನ್ನ ನೋಡಿ ಇನ್ಫ್ಲೂಯೆನ್ಸ್ ಆದ್ರಿ ಅನ್ನೋ ಆ ಒಂದು ಐಟಮ್ನ ಇವತ್ತೇ ನಿಮಗೆ ಕಣ್ಣು ಕಾಣಿಸ್ತಲಿರೋ ಥರ ದೂರ ಎಲ್ಲಾದರೂ ಇಟ್ಬೇಡಿ.
ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ದಂಗೆ ನೀವೇನಾದರೂ ಓದಬೇಕು ಅಂತ ಕಾನ್ಸಂಟ್ರೇಟಾಗಿ ಕುತ್ಕೊತೀರಿ ಅಂದರೆ ಓದೋದಕ್ಕೆ ಎಷ್ಟು ಐಟಮ್ಸ್ ಬೇಕು, ಎಷ್ಟು ಮೆಟೀರಿಯಲ್ಸ್ ಬೇಕು ಅದನ್ನು ಮಾತ್ರ ಮುಂದೆ ಇಟ್ಕೊಳ್ಳಿ. ಅದಕ್ಕೆ ಓದೋದಕ್ಕೆ ಬಿಟ್ಟು ಲೈಕ್ ಆಗಲೇ ಹೇಳ್ದಂಗೆ ಮೊಬೈಲು, ಜಂಕ್ ಫುಡ್ಸು ಈ ಥರ ಯಾವುದನ್ನು ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಕಣ್ಣು ಕಾಣಿಸೋ ಥರನೂ ಇಡೋದಕ್ಕೆ ಹೋಗಬೇಡಿ. ಅದೇ ರೀತಿ ನೀವು ಇನ್ಮೇಲೆ ಓದಬೇಕು ಅಂತ ಫಿಕ್ಸ್ ಆದಮೇಲೆ ನಿಮ್ಮ ಮೊಬೈಲ್ನ ಆದಷ್ಟು ನೀವು ದೂರ ಇಡಿ. ಸೊ ಅವಾಗಷ್ಟೇ ನೀವೇನು ಅಂದ್ಕೊಂಡಿರ್ತಾರೋ ಅದನ್ನು ಮಾಡ್ತೀರಾ. ಅದು ಬಿಟ್ಟು ನೀವು ಹಳೆ ಥರನೇ ನೀವು ಇರ್ತೀರಿ ಅಂದರೆ ನಿಮ್ಮ ಎನ್ವಿರಾನ್ಮೆಂಟ್ ನಿಮಗೆ ಯಾವಾಗಲೂ ಈಸಿ ವೇನ ನಿಮಗೆ ಪುಷ್ ಮಾಡಿ ಮತ್ತು ಹಳೆ ಹ್ಯಾಬಿಟ್ಗೆ ನೀವು ಶಿಫ್ಟ್ ಆಗೋ ಥರ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮು ನಿಮ್ಮ ಹ್ಯಾಬಿಟ್ನ ಕ್ರಿಯೇಟ್ ಮಾಡೋದಕ್ಕಾಗಲಿ ಅಥವಾ ನಿಮ್ಮ ಹ್ಯಾಬಿಟ್ನ ಡಿಸ್ಟ್ರಾಯ್ ಮಾಡೋದಕ್ಕಾಗಲಿ ತುಂಬ ದೊಡ್ಡದಾಗಿ ಏನು ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಅದ್ರ ರಿಲೇಟೆಡ್ ಸಂಬಂಧಪಟ್ಟಂಥ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡೋದಕ್ಕೆ ಹೋಗಿ. ಸೊ ಒಂದು ಚಿಕ್ಕ ಎನ್ವಿರಾನ್ಮೆಂಟ್ ಚೇಂಜು ನಿಮ್ಮ ಕಂಪ್ಲೀಟ್ ಬಿಹೇವಿಯರು ಮತ್ತು ನೀವು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಹ್ಯಾಬಿಟ್ ಮೇಲೆ ಕಂಪ್ಲೀಟ್ ಇಂಪ್ಯಾಕ್ಟ್ನ ಬಿದ್ದು ನೀವು ಅದನ್ನು ಸ್ಲೋ ಆಗಿ ಅದನ್ನು ಕಂಪ್ಲೀಟಾಗಿ ಮರಿತಾ ಹೋಗ್ತೀರ. ನೀವೇನು ಹೊಸ ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಹಳೆ ಹ್ಯಾಬಿಟ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರೋ ಮತ್ತು ಅದಕ್ಕೆ ಬೇಕಾದಂಥ ಎನ್ವಿರಾನ್ಮೆಂಟ್ ಚೇಂಜಸ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.